ನಡಿಯ ಬಾನು ಜಲ್ದಿ ಹೋಗಿ ಇಲ್ಲೇ ಲಸ್ಮಕರ ಹೊಲ್ದಕ್ಕೆ ಹೋಗೋಣ. ಅಲ್ಲಿ ಸೊಪ್ಪು ಚೆನ್ನಾಗೈತಂತೆ. ಸೊಪ್ಪು ಕಿತ್ಕೊಂಡು ಹಂಗೇನೆ ಒಂದಿಷ್ಟು ಸೌದಿನ ಓದ್ಕೊ ಬರೋಣ. ಅಯ್ಯೋ ನಮ್ದಿಗೆ ಏನು ಸೌದಿಗೆ ಬೇಡ ಬಾಗಿಂದ ಹಾಕ. ನಮ್ದು ಯಜಮಾನರು ತಂಡ ಹಾಕ್ತಾರೆ. ನಮ್ದು ತಲೆ ಮೇಲೆ ಹೊತ್ಕೊಂಡ್ಬರ್ಲಿಕ್ಕೆ ಆಗಲ್ಲ ನಮ್ದು ಕೈಲಿ ಸೌದೆ ಎಲ್ಲ. ನೀವು ಹೊತ್ಕೊಂಬನ್ನಿ, ನಮ್ದು ಬೇಡ ಸೌದೆ. ಆಯ್ತು ನಡಿಯಮ್ಮ, ನಾನು ಸೊಪ್ಪು ಕಿತ್ತು ನಿನ್ ಕೈ ಕೊಡ್ತೀನಿ. ನೀನು ಸೊಪ್ಪು ಹಿಡ್ಕೊಂಬರ್ವಿ ಅಂತೆ, ನಾನು ಸೌದೆ ಹೊತ್ಕೊ ಬರ್ತೀನಿ. ನೀನು ಅದೃಷ್ಟವಂತೆ, ನಿನ್ ಗಂಡ ಎಲ್ಲ ತಂದು ಹಾಕ್ತಾನೆ ಮುಂದಕ್ಕೆ. ಏನ್ ಮಾಡ್ತೀನಿ, ನಮ್ಮ ಮನೆಗೆ ಒಯ್ದಾವೆ. ತಂದು ಹಾಕಂಗೆ ಇಲ್ಲ, ನಾವೇ ಹೋಗಿ ತರ್ಬೇಕು. ಏನ್ ಮಾಡೋದು ಹೇಳು, ನಮ್ ಕರ್ಮ. ನಡಿ ಹೋಗೋಣ ಜಲ್ದಿ. ಏನ್ ಮಾಡಕ್ಕಾಗುತ್ತೆ, ಬನ್ನಿ ಬಾಗಿಂದ ಹಾಕ. ಎಲ್ರು ಒಂದೇ ತರ ಇರಲ್ಲ. ಬನ್ನಿ ಹೋಗೋಣ. ಏನ್ ನನ್ ಮಕ್ಳಪ್ಪ, ಅಲ್ಲ ನಾವು ಕಷ್ಟಪಟ್ಟು ನೀರಿಕ್ಕಿ ಗೊಬ್ಬರ ಹಾಕಿ ಬೆಳೆಯೋದು, ತರಕಾರಿ ಬೆಳೆಯೋದು, ಇವರು ಎಲ್ಲ ತರ್ಕೊಂಡು ಹೋಗೋದು. ಒಂದ್ ದಿವಸ ಯಾರನು ಹೊಲಕ್ಕೆ ಹೋಗಿದ್ರೆ ಸಾಕು, ನಮ್ಮಯ್ಯಪ್ಪ ಮಗಳೂರ್ಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದೆ ತಡ. ಅದೆಲ್ಲ ನೋಡ್ಕೊಂಡ್ರು ಏನು, ಹೋಗಿ ಎಲ್ಲ ಕರ್ಕೊಂಡ್ ಬಂದ್ಯಾರು. ಒಂದೀಟು ಬಿಡ್ದಂಗೆ. ಏನ್ ಜನಗಳು, ಏನ್ ಕತ್ಯ. ಅವನು ಯಾರ್ಯಾದು ಹಂಗ್ ಬೈಕೊಂಬತ್ತಾ ಇದಾರೆ, ಏನಾತಿ? ಬಾಗಿಂದ ಅಕ್ಕ ಅವರು ಅದೇ ನಮ್ದು ಪಂಚಾಯತಿ ಮುಖ್ಯಸ್ಥರು ಇಲ್ವಾ, ನಾಗಣ್ಣರ್ದು ಹೆಂಡತಿ. ಯಾರು ಹಾಲಕ್ಕೈನೆ, ಯಾಕೆ ಇವಕ್ಕ ಹಿಂಗ್ ಬೈಕೊಂಬತ್ತೈತಿ? ಹೊಲದಲ್ಲಿ ಯಾರೋ ಏನೋ ಕಿತ್ಕೊಂಡು ಹೋಗಿರ್ಬೇಕು, ಅದಕ್ಕೆ ಏನೋ ಬೈಕೋ ಬರ್ತಾ ಇದಾರಲ್ಲ. ಬಾ ಕೇಳೋಣ ಏನಾಯ್ತು ಅಂತ. ಯಾರು ಅಂತ ನನ್ನ ಕೈಗೆ ಸಿಗ್ಬೇಕು. ಹಾಲಂದು ಅಕ್ಕ, ಯಾಕೆ ಏನ್ಗೆ ಆಯ್ತು? ಯಾರಿಗೆ ಆ ತರ ಬೈಕೊಂಡು ಬರ್ತಾ ಇದ್ದೀರಾ? ಏನ್ಗೆ ಆಯ್ತು? ಏನಾತಲಕಯ್ಯ, ಯಾಕೆ ಹಿಂಗ್ ಬೈಕೊಂಬತ್ತಾ ಇದ್ಯಾ? ನೋಡ್ರೆ ಬಾನು ಭಾಗ್ಯಮ್ಮ, ಅಲ್ಲ ನಮ್ಮ ಅಯ್ಯಪ್ಪ ನೆನೆಸಿರ್ಲಿಲ್ಲ. ಎಲ್ಲೋ ಮಗಳೂರ್ಗೆ ಹೋಗಿ ಬರ್ತೀನಿ ಅಂತ ಹೋತು. ನಾನು ಹೋಗ್ಲಿಲ್ಲ ಆ ಕಡಿಕೆ. ಅಯ್ಯಪ್ಪಿನೂ ಬಂದಿಲ್ಲ. ಅದಕ್ಕೆ ನಾನು ಇವತ್ತು ಹೋಗಿ ನೋಡಿದ್ರೆ ಟಮಾಟೆ ಹಣ್ಣು, ಬದನೆಕಾಯಿ, ಹೆಸರುಗಾಯಿ ಎಲ್ಲ ಹಾಕಿದ್ವಿ. ಮನೆಗೂ ಆಗ್ತವೆ, ಒಂದಿಷ್ಟು ಹೆಚ್ಚಾದ್ರೆ ತೀರ ಮಾರಕ್ಕಾಗುತ್ತೆ ಅಂತಾನ ಚೆನ್ನಾಗಿ ಬಿಟ್ಟಿದ್ವು. ಇನ್ನೇನ್ ಬಿಡು, ನಮ್ಮ ಅಯ್ಯಪ್ಪ ಊರಿಗೆ ಹೋಗಿ ಬಂದ್ಮೇಲೆ ಬಿಡಿಸ್ಕೊಂಬರೋಣ ಅಂತಾನ ಸುಮ್ಮನಾಗಿದ್ವಿ. ಬರೋ ವರ್ಷದಲ್ಲಿ ಯಾರನ ಮಂಗಮಾಯ ಮಾಡ್ಯವರಲ್ಲಿ ಒಂದೀಟು ಬಿಡ್ದಂಗೆ ಬದನೆಕಾಯಿ, ಟಮಾಟೆ ಹಣ್ಣು, ಹೆಸರುಗಾಯಿ ಎಲ್ಲಾನ ಕಿತ್ಕೊಂಡೋಗಿ ಅವಳು ಯಾವಳಿಗೆ ಸಾಲದಾಗಿತ್ತು ಏನ್ ಸುಡ್ಗಾಡು. ಅಲ್ಲ ಪಂಚಾಯತಿ ಮುಖ್ಯಸ್ಥರಿಗೆ ಹಿಂಗಾದ್ರೆ ಇನ್ ಬೇರೆ ಜನಕ್ಕೆ ಬಿಡ್ತಾರೆ ಇವರು. ಅಯ್ಯೋ ದೇವ್ರೆ, ಅಲ್ಲ ನಾಗಣ್ಣರ ಹೊಲ್ದಾಗೇನೆ ಕಳ್ತನ ಮಾಡ್ಯವ್ರ. ಯಾವಳಪ್ಪ ಅವಳು? ಅಷ್ಟು ಧೈರ್ಯ ಇನ್ಯಾವಳಿಗೆ ಬಂದತು? ಅಯ್ಯೋ ಬಾಗಿಂದ ಅಕ್ಕ, ಯಾವಳು ಅಂತ ಯಾಕೆ ಬೈಕೋತಾ ಇದ್ಯಾ? ಯಾರೋ ಗಂಡಸರು ಕೂಡ ಕಿತ್ಕೊಂಡು ಹೋಗಿರ್ಬೋದಲ್ಲ ತರಕಾರಿನ. ಹೆಂಗಸ್ರೆ ಅಂತ ಯಾಕೆ ಹೇಳ್ತಾ ಇದ್ಯಾ? ಅಲ್ಲ ಸಾಮಾನ್ಯವಾಗಿ ಹೆಂಗಸ್ರೆ ಅಲ್ವಾ ಹಿಂಗ್ ತರಕಾರಿ ಕಿತ್ಕೊಂಡು ಹೋಗೋದು. ಅದಕ್ಕೆ ಹೇಳ್ದೆ ಯಾವಳು ಇರ್ಬೇಕೇನೋ ಅಂತಾನ. ಅದ್ ಯಾವಳು ಯಾವನ್ ಕಿತ್ಕೊಂಡು ಹೋದ ಅಂತಾನ ಗೊತ್ತಾಗ್ಬೇಕು. ಅವ್ರನ್ನೇನು ಇಲ್ಲ. ಅಯ್ಯೋ ಅಲ್ಲ ನೋಡ್ದ, ನಮ್ ಜನಗಳಿಗೆ ಒಂದ್ ಈಟು ಭಯನೇ ಇಲ್ಲಪ್ಪ. ಪಂಚಾಯತಿ ಮುಖ್ಯಸ್ಥರು ನಾಗಣ್ಣವರು ಅವ್ರೊಂದಾಗೆ ಕಳ್ತನ ಮಾಡ್ಯವ್ರೆ ಅಂತಂದ್ರೆ ಇನ್ನೆಷ್ಟು ಮಂಡ್ಗಳು ಈ ಜನಗಳು. ಒಂದೀಟು ಭಯನಯ ಇಲ್ಲ. ಬಿಡಕ್ಕ, ಇನ್ನೇನ್ ಮಾಡಕ್ಕಾಗುತ್ತೆ? ಯಾವಳ ಕಿತ್ಕೊಂಡೋದ್ಲ ಏನೋ, ಏನ್ ಮಾಡಕ್ಕಾಗುತ್ತೆ? ಅಲ್ಲ ಕಿತ್ಕೊಂಡೋಗ್ಲಿ ತೀರನ, ನಾವೇನೇನು ಏನ್ ಬೈಕ್ ಅಂತಿರ್ಲಿಲ್ಲ. ಅಷ್ಟೂನೇ ಕಿತ್ಕೊಂಡು ಹೋಗದೆ. ಏನೋ ಒಂದಿಟ್ಟು ಸಾರ್ಗೋ ಪಾರ್ಗೋನ ಒಂದ್ ಅರ್ಧ ಕೆಜಿ ಹೊಸ ಟಮಾಟೆ ಹಣ್ಣು, ಬದನೆಕಾಯಿ, ಹೆಸರುಗಾಯಿ ಕಿತ್ಕೊಂಡ್ರೆ ನಾನು ಏನ್ ಬೈಕ್ ಅಂತಿರ್ಲಿಲ್ಲ ಕಣೆ. ನಾವು ಮನಿಗಂತಾನೆ ಹಾಕೊಂಡಿದ್ದು, ಏನ್ ಜಾಸ್ತಿ ಏನ್ ಹಾಕಿಲ್ಲ. ಮನೆಗೆ ಆಗಿ ಹೆಚ್ಚದವ ತೀರ ಯಾರಿಗಾನಕ್ಕೆ ಮಾರಕ್ಕಾಗುತ್ತೆ ಅಂತಾನ ಬಿಡ್ಕೊಂಡಿದ್ವಿ. ಏನ್ ಜಾಸ್ತಿ ಹಾಕಿರ್ಲಿಲ್ಲ. ಒಂದ್ 3-4 ಕೆಜಿ ಆಗವೇನಮ್ಮ, ಅಷ್ಟೇನೆ. ಓಸು ಕಿತ್ಕೊಂಡೋಗ್ಯವರಲ್ಲೇ ಒಂದು ಬಿಡ್ದಂಗೆ. ನೀವು ಕಿತ್ಕೊಂಡು ಹೋಗ್ತೀರಮ್ಮ, 2-3 ಕಿತ್ಕೊಂಡು ಹೋಗ್ತಾರೆ. ನಾವೇನೋ ಅಂಬಲ್ಲ, ಬಿಡತ್ಲಾಗೆ ಏನೋ ಸಾರಿಗೆ ಅಂತ ಕಿತ್ಕೊಂಡು ಹೋಗ್ತಾರೆ. ಕಿತ್ಕೊಂಡೋದ್ರು ಹೋಗ್ಲಿ ಅಂತ ಸುಮ್ಮನೆ ಆಗ್ತೀವಿ. ಹಿಂಗೆ ಅಪ್ಪುಟನ ಬುಡ್ಕತ್ತ ತರ್ಕೊಂಡೋದ್ರೆ ಯಾರು ಸುಮ್ಮನೆ ಇರ್ತಾರೆ ಹೇಳಿ ಭಾಗ್ಯಮ್ಮ? ಅವ್ರೇನ್ ಮನುಷ್ಯ ಏನ್ ಕತ್ಗೀತೆ ಜನಗಳು? ಒಂದಿಟ್ಟು ಬುದ್ಧಿ ಇದ್ದಿ ಐತೋ ಇಲ್ವೋ? ಕತ್ತೆ ಜನಗಳೇ ಇರ್ಬೇಕು. ಮನುಷ್ಯ ಆಗಿದ್ರೆ ಇಂಥ ಕೆಲಸ ಮಾಡ್ತಿರ್ಲಿಲ್ಲ. ಸರಿ ಕಣಗ, ನಾವಿಲ್ಲೇನೆ ಹೊಲ್ದಕ್ಕೆ ಹೋಗ್ತಾ ಇದೀವಿ ಸೌದಿ ತರಕ್ಕೆ ಅಂತ. ಹಂಗೆ ಒಂದಿಷ್ಟು ಸೊಪ್ಪು ಕಿತ್ಕೊ ಬರ್ತೀವಿ. ಸರಿ ಬರ್ತೀವಿ. ಯಾರು ಕಿತ್ಕೊಂಡು ಹೋದ್ರೆ ಏನೋ, ಎಂತ ಜನನೋ ಏನೋ. ನಡಿಯ ಬನ್ನ, ನಾವು ಹೋಗೋಣ. ಯಾವ ಕಿತ್ಕೊಂಡು ಹೋಗಿರ್ಬೋದು? ಓ ಬಾರಮ್ಮ ಮಂಗಮ್ಮ, ಬಾ. ಏನಕ್ಕ ಅಲೆ ಉಂಡ್ರೆ? ಈಗಿನ ಉಣ್ಣಮ್ಮ. ಏನ್ ಸಮಾಚಾರ? ಹೆಂಗ್ ನಡೀತಾಯ್ತಮ್ಮ ಸಂಸಾರ? ನಿನ್ ಗಂಡ ಎಲ್ಲನ ನಿನಗೆ ಹೇಳಿದ್ದೆಲ್ಲ ತಂದು ಕೊಡ್ತಾನೋ ಹೆಂಗೆ? ತಂದು ಕೊಡ್ತಾರಕ್ಕ. ಅಲ್ಲ ಒಂದ್ ಅರ್ಧ ಕೆಜಿ ತರಕಾರಿ ತಮ್ಮ ಅಂತಂದ್ರೆ ಚೀಲ್ಗಟ್ಲೆನೆ ತಂದು ಕೊಡ್ತಾರೆ. ಅಯ್ಯೋ ನೋಡ್ಬೇಕಾಗಿತ್ತು ನೀನು. ಅರ್ಧ ಕೆಜಿ ತಮ್ಮ ಅಂದ್ರೆ ಚೀಲ್ಗಟ್ಲೆ ತತ್ತಾನ? ಏನು ಹಿಂಗೆ ಹೇಳ್ತಾ ಇದ್ಯಾ? ಉನಕ ನಿನ್ನೆ ಸಾಯಂಕಾಲ ಒಂದ್ ಅರ್ಧ ಕೆಜಿ ತಕೊಂಬರೋಗ ಸಾರು ಮಾಡಕ್ಕೆ ಇಲ್ಲ ಬದನೆಕಾಯಿ, ಟಮಾಟೆ ಹಣ್ಣು, ಹೆಸರುಗಾಯಿ ಅಂತ ಹೇಳ್ದೆ. ನೋಡಿದ್ರೆ ಒಂದ್ ಚೀಲನೇ ಹೊತ್ಕೊಂಬಂದೈತೆ. ಒಂದ್ 3 ಕೆಜಿ ಟಮಾಟೆ ಹಣ್ಣು, 4 ಕೆಜಿ ಬದನೆಕಾಯಿ, ಒಂದ್ 2-3 ಕೆಜಿ 2 ಕೆಜಿ ಏನಪ್ಪ ಹಸಿಮೆಣಸಿಕಾಯಿ ಎಲ್ಲ ಹೊತ್ಕೊಂಬಂದೆ ಚೀಲದಾಗೆ. ಅದ್ ಎಲ್ಲಿ ತಂದೆ ಅಂದ್ರೆ ಏನು ಹೇಳಿಲ್ಲ. ನಿನ್ಗೆ ಯಾಕೆ ತಾಡಾಗೆ ಸಾರು ಮಾಡೋಗು ಅಂತ ನಮ್ಮ ಅತ್ತೆ ಬೈತು. ಅಲ್ಲ ಅಷ್ಟೊಂದು ಏನಕ್ಕೆ ತಂದೆ, ಸುಮ್ಮನೆ ಕೊಳ್ತೋಗುತ್ತೆ ಅಂತಂದ್ರು ಏನಾಗಲ್ಲ ಸುಮ್ಮನೆ ಹೋಗು ಅಂತ ನಮ್ಮ ಅತ್ತೆ ಬೈತು. ಅದಕ್ಕೆ ಸುಮ್ಮನಾದೆ. ಅಲ್ಲ ಅಷ್ಟೊಂದು ಏನಕ್ಕೆ ಹಾಕಬೇಕು? ಅದು ಒಂದು 15 ದಿವಸಕ್ಕೆ ಆಗೋಟ್ಟು. 15 ದಿವಸಕ್ಕೆ ಜಾಸ್ತಿನೇ ಆಗುತ್ತೆ. ನಾವಿರೋರೆ 3 ಜನ.
ಏನಂದೆ ಏನಂದೆ ನಿನ್ ಗಂಡ ಒಂದ್ ಚೀಲ ತರಕಾರಿ ತಂದಿದ್ದ? ಏಯ್ ಇವಳೆ ಮಂಗಮ್ಮ. ಹೂ ಕಣಕ. ನಿನ್ನ ಹೆಸರು ಏನಕ್ಕ? ನನ್ನ ಹೆಸರು ಆಲಮ್ಮ ಅಂತ. ಈ ಪಂಚಾಯತಿ ಮುಖ್ಯಸ್ಥರು ಇದಾರಲ್ಲ ನಾಗಣ್ಣ, ಅವ್ರ ಹೆಂಡತಿ ನಾನು. ನಿನ್ ಗಂಡ ನೆನೆ ಸಾಯಂಕಾಲ ಒಂದ್ ಚೀಲ ತರಕಾರಿ ತಂದಿದ್ದ? ಹೂ ಕಣಕ, ಒಂದ್ ಚೀಲ ತಂದಿತ್ತಯ್ಯಪ್ಪ. ಈಗ ಎಲ್ಲಿ ತಂದೆ ಅಂತ ಕೇಳಿದ್ರು ಹೇಳಲಿಲ್ಲ. ನಮ್ಮ ಅತ್ತೆ ನನ್ನೇ ಬೈತು, ನಿನ್ಗೆ ಯಾಕೆ ತರಕಾರಿ ತಾನೇ ಬೇಕಾಗಿರೋದು, ಸುಮ್ಮನೆ ಹೋಗಿ ತರಕಾರಿ ಹಚ್ಚಿ ಸಾರು ಮಾಡಿದೆ. ಅಂದ್ರೆ ಇವನು ಚೀಲ ತರಕಾರಿ ತಂದವನ? ಹೇಳ್ತಾ ಇರೋದು ನೋಡಿದ್ರೆ ನನಗೆ ಯಾಕೋ ನಮ್ಮ ಹೊಲ್ದಾಗೆ ತರಕಾರಿನೆಲ್ಲನ ಇವಳ ಗಂಡನೇ ಆ ಪೆಂಗ ನನ್ನ ಮಗನೇ ಕಿತ್ಕೊಂಡು ಹೋಗಿರಂಗಿದ್ದಾನೆ. ನಾನು ಯಾವಳು ಅಂತಾನ ಹೆಂಗಸ್ರನ್ನ ಬೈಕೆಂತಿದ್ದೆ. ಹೆಂಗಸ್ರೇನೆ ಕಳ್ಳನ ಮುಂಡೆಯರು ಸಾರ್ಗಿಲ್ಲ ಅಂತಾನ ಕಿತ್ಕೊಂಡು ಅದೇ ಹೋಗ್ತಾರೆ. ನಮ್ಮ ಅಯ್ಯಪ್ಪ ಇರ್ಲಿಲ್ಲ ನೆನೆ ಊರಿಗೆ ಹೋಗಿತ್ತಲ್ಲ ಅಂತಾನ. ಈಗ ಗೊತ್ತಾಗ್ತೈತಿ ಯಾರು ಅಂಬದು. ಈ ಕಳ್ಳನ ಮಗನ. ಅಲಕಯ್ಯ ಏನಾಯ್ತು ನೋಡೇ ದುರ್ಗಮ್ಮ, ನಮ್ಮ ಹೊಲ್ದಾಗೆ ನಾವು ಮನೆಗಾಗ್ಲಿ ಅಂತಾನ ಒಂದಿಷ್ಟು ತರಕಾರಿ ಹಾಕೊಂಡಿದ್ವಿ. ಒಂದು ಗದ್ದೆಗೆ ಒಂದಿಷ್ಟು ಬದನೆ ಗಿಡ, ಒಂದಿಷ್ಟು ಟೊಮೆಟೊ ಗಿಡ, ಒಂದಿಷ್ಟು ಹಸಿರು ಗಿಡ ಎಲ್ಲ ಹಾಕಿದ್ವಿ. ಆದ್ರೆ ನೆನ್ನೆ ನಮ್ಮಯ್ಯಪ್ಪ ಇರ್ಲಿಲ್ವಲ್ಲ, ಕಿತ್ಕೊಂಡು ಹೋಗ್ಬಿಟ್ಟವ್ರೆ. ನಾನು ಯಾವಳು ಅಂತ ಹೆಂಗಸನ್ ಬೈಕೊಂಬತ್ತಿದ್ದೀನಿ. ಇಲ್ಲಿ ನೋಡಿದ್ರೆ ಇವಳು ಹೇಳಕ್ ಕೇಳಿದ್ರೆ ಇವಳು ಗಂಡ ಪೆಂಗ ನನ್ನ ಮಗನೇನೆ ಕಳ್ತನ ಮಾಡ್ಕೊಂಡ್ ಬಂದೇನೆ ಅಂತ ನಂಗೆ ಗೊತ್ತಾಗ್ತೈತೆ. ಏ ಮಂಗಿ, ನಿನ್ ಗಂಡ ಏನು ಒಂದ್ 4 kg 3 kg ಆಗೋಷ್ಟು ತಂದಿದ್ನ ಚೀಲ ತುಂಬನ? ಹಂಗಾದ್ರೆ ಅವು ನಮ್ಮ ಹೊಲ್ದಾಗೇನೆ ಕಿತ್ಕೊಂಡ್ ಬಂದಿರೋದು. ನಿನ್ ಗಂಡ ಎಲ್ಲೂ ಏನು ದುಡ್ಡು ಕೊಟ್ಟು ತಂದಿಲ್ಲ. ಹೌದೇನಕ್ಕ? ಅಯ್ಯೋ ನನಗೂ ಹಂಗೆ ಅನುಮಾನ ಬಂತು. ಅಲ್ಲ, ನಾನು ಹೇಳಿದ ಅರ್ಧ kg ತಗೊಂಬಂದ್ರೆ ಯಪ್ಪ ಇಷ್ಟೊಂದು ಹೊತ್ಕೊಂಬಂದೈತಲ್ಲ, ಹೆಂಗೆ ಇದು ಅಂತಾನ ಕೇಳಿದ್ಕೆ ನಮ್ಮ ಅತ್ತೆ ನನ್ನೇ ಬೈತು. ಅದಕ್ಕೆ ಸುಮ್ಮನಾದೆ ನಾನು. ನನಗೂ ಹಂಗೂ ಅನುಮಾನ ಬಂತು, ಈ ಅಪ್ಪೇನು ದುಡ್ಡು ಕೊಡ್ತಂತೋ ಅಥವಾ ಎಲ್ಲ ಕಿತ್ಕೊಂಡು ಬಂತ ಅಂತಾನ. ನನಗೆ ಯಾಕೆ, ನಾನು ಬೇರೆ ಹೊಸ್ತ ಮದುವೆ ಆಗಿ ಬಂದಿದ್ದೀನಿ ಅಂತೇಳಿ ಸುಮ್ಮನಾದೆ, ಮತ್ತೆ ಏನು ಕೇಳಲಿಲ್ಲ. ಹಂಗಾದ್ರೆ ನಿಮ್ಮ ಹೊಲ್ದಾಗಳವೆ ನಮ್ಮ ಅಯ್ಯಪ್ಪ ಕಿತ್ಕೊಂಬಂದಿರೋದು? ಅಯ್ಯಯ್ಯೋ. ಲೇ ಮಂಗಮ್ಮ, ನಿನ್ ಗಂಡನ ಏನು ಒಳ್ಳೆನ ಅನ್ಕೊಂಡಿದ್ಯಾ? ನಿಮ್ಮ ಅತ್ತೆನೂ ಅಷ್ಟೇನೆ, ಅವಳು ಸರಿ ಇಲ್ಲ, ನಿನ್ ಗಂಡನೂ ಸರಿ ಇಲ್ಲ. ಏನ್ ಹೇಳ್ತಾ ಇದ್ಯಕ್ಕ? ನಿನ್ ಗಂಡ ಬರೀನ ಎಲ್ಲ ನನ್ನ ಕತ್ಕೊಂಬರೋದು, ಇಂಥವೇ ಮಾಡೋದು. ಕೂಲಿ ಹೋಗಲ್ಲ, ಯಾವತ್ತೋ ಒಂದ್ ದಿವಸ ಹೋಗ್ತಾನೆ. ಅದು ಮನೆಗಿನ ಬಾಡಿಗೆ ಕಟ್ಟಕ್ಕೆ ಬೇಕಾದ ಮಾತ್ರನ ನಿಮ್ಮ ಅತ್ತೆ ಎಲ್ಲ ಸಾಲಾಗಿಲ್ಲ ಇಸ್ಕೊಂಡ್ ಕಟ್ಟೋದು. ಅಥವಾ ಒಂದಿಟ್ಟು ದುಡ್ಡೆಲ್ಲ ಬ್ಯಾಂಕ್ನ ಇಕ್ಕೊಂಡೇಳೇನ ಏನಾನ ಎಮರ್ಜೆನ್ಸಿ ಬೇಕು ಅಂತ ಮಾತ್ರನ ಒಂದ್ 200-300 ಬಿಡಿಸ್ಕೊಂಬಂದು ಬಾಡಿಗೆ ಕಟ್ಟೋದು. ಆಮೇಲೆ ಏನಾದ್ರು ಕತ್ಕೊಂಬರಕ್ ಆಗ್ದಿದ್ದಾಗ ಮನೆ ಕೆಲ್ಸಕ್ಕೆ ಖರ್ಚಿಗೆ ಬೇಕು ಅಂತ ಅವಾಗ ತಾಂಬತ್ತಾಳೆ ಅನ್ಸುತ್ತೆ. ಅದೆಲ್ ತತ್ತಾಳ ಗೊತ್ತಿಲ್ಲ. ಏನೋ ಕೇಳಿದ್ರೆ ಬ್ಯಾಂಕ್ನಾಗೆ ನಾನು ಇಕ್ಕಿದ್ದೀನಿ ದುಡ್ಡ ಬೇಕಾದ ಬಿಡಿಸ್ಕೊ ಬರ್ತೀನಿ ಅಂತ ಹೇಳುತ್ತಾವ ಅಜ್ಜಿ. ಏನ್ ಮಾಡ್ತಾರೋ ಗೊತ್ತಿಲ್ಲಮ್ಮ ನಿಮ್ಮ ಅತ್ತೇನೋ ನಿನ್ ಗಂಡನು. ಒಟ್ನಲ್ಲಿ ಅವ್ರಂತೂ ದುಡ್ದಂತೂ ಜೀವನ ಮಾಡಲ್ಲ, ಬರೀ ಇಂಥ ಕಳ ಕೆಲಸನೇ ಮಾಡೋದು ಜಾಸ್ತಿ. ಹೌದಾ? ನನ್ ಗಂಡ ಅಂದ್ರೆ ಕಳ್ಳನ? ಅಯ್ಯಯ್ಯೋ, ಇದೆಲ್ಲ ನನಗೆ ಗೊತ್ತೇ ಇರ್ಲಿಲ್ವಲ್ಲಕ್ಕ. ಹೂನಮ್ಮ, ನೋಡು ನಿನ್ ಗಂಡನೇ ತರಕಾರಿ ಹಂಗಾರೆ ನಮ್ಮ ಹೊಲ್ದಾಗೆ ಕಿತ್ಕೊಂಡ್ ಬಂದಿದ್ದು. ಅಲ್ಲ, ಏನೋ ಸಾರಿ ಪಾರಿಗೆ ಬೇಕು ದುಡ್ಡಿಲ್ಲ ಅಂತಂದ್ರೆ 1-2 ಕಿತ್ಕೊ ಬರ್ಲಿ, ಅದ್ ಬಿಟ್ಬಿಟ್ಟು ಒಂದು ಬಿಡ್ದಂಗೆ ಪುಟನ ಅತ್ತ ಬೋಳಿಸ್ಕೊಂಡ್ ಬಂದೇವನಲ್ಲ, ಹಂಗೇನ್ ಮಾನ ಮರ್ಯಾದೆ ಐತೋ ಇಲ್ವೋ? ಅಲ್ಲ ಕಣಕ, ದಿನ ನಾಗಣ್ಣವ್ರು ಹೊಲ್ತಕ್ಕೆ ಹೋಗ್ತಿದ್ರಲ್ಲ, ನೆನ್ನೆ ಎಲ್ಗೆ ಹೋಗಿದ್ದೆ? ಅವ್ರು ಇರ್ಲಿಲ್ವೇ? ಇಲ್ಲ ಕಣೆ, ಮಗಳೂರ್ಗೆ ಹೋಗ್ಬತ್ತೀನಿ ಅಂತ ಹೋಗಿತ್ತ ಅಯ್ಯಪ್ಪ. ಅಯ್ಯಪ್ಪ ಇದ್ದಿದ್ರೆ ಹೋಗೋದು, ಸಾಯಂಕಾಲ ತಕ ಇದ್ದು ಬರೋದು. ಯಾರೋ ಕೈ ಇಕ್ತಿರ್ಲಿಲ್ಲ. ಏನ್ ಮಾಡ್ತೀಯ, ಒಂದ್ ದಿವಸ ನೋಡು ಇಲ್ಲದಕ್ಕೆ ಹೆಂಗ್ ಮಾಡ್ಯವನಿ ಅಪ್ಪ ಹೆಂಗ್ ನನ್ ಮಗ. ನಾನು ತರಕಾರಿ ಇರಲಿಲ್ಲ ಮನೆಯಾಗೆ, ಬಿಡು ಹೆಂಗೂನು ಬಂದೇವಲ್ಲ ಬದನೆಕಾಯಿ ಟಮಟೆ ಹಣ್ಣು, ಹೋಗೊಂದ್ ದಿವಸ ಒಂದು ಅರ್ಧ ಕಿತ್ಕೊ ಬರೋಣ, ಸಾರಿಗೂ ಆಗ್ತವೆ ಯಾರನ್ನ ಕೇಳಿರ್ತೀರಾ, ಇಲ್ಲೇನೆ ಮನೆ ಮಗಳಾಗೇನೆ ಕೊಡಕ್ಕಾಗುತ್ತೆ ಅಂತಾನ ಹೋದೆ. ಒಂದಿಲ್ವಲ್ಲಿ ನನಗಂತೂ ಎಷ್ಟು ಸಿಟ್ಟು ಬಂತು ಅಲ್ಲಿ ಗಿಡನ ನೋಡಿದ ತಕ್ಷಣ. ನಾವು ಕಷ್ಟಪಟ್ಟು ಬೀಜ ತಂದು ಗೊಬ್ಬರ ಹಾಕಿ ನೀರಿಗೆ ಬೆಳೆಸೋದು, ಇಂಥವ್ರು ಕಿತ್ಕೊಂಡೋಗಿ ಹಬ್ಬ ಮಾಡೋದು. ನೋಡು ಹೆಂಗೈತಿ ಅಂತಾನ. ನಡಿ, ನಿನ್ ಗಂಡ ಎಲ್ಲ ಇದ್ದಾನೆ ತೋರ್ಸು. ಸರಿಯಾಗಿ ಮಕ್ಕೋಗಿತೀನಿ ಅವನಿಗೆ. ನಮ್ಮಯ್ಯಪ್ಪ ಬರ್ಲಿ, ಇವತ್ತು ಬರುತ್ತೆ, ಸರಿಯಾಗಿ ಶಿಕ್ಷೆ ಕೊಡ್ಲಿ ಅಂತಾನ ಹೇಳ್ತೀನಿ. ನೋಡ್ದ ಒಂದಿಟ್ಟು ಭಯನೇ ಇಲ್ದಂಗೆ ಅಷ್ಟು ತರ್ಕೊಂಬಂದಿರದ. ಅಯ್ಯೋ ಅಕ್ಕ, ಹಿಂಗ್ ಕಳ್ತನ ಮಾಡ್ಕೊಂಡ್ ಬಂದೈತಿ ಅಂತ ನನಗೆ ಗೊತ್ತಾಗ್ಲಿಲ್ಲ ಕಣಕ್ಕ. ಇಲ್ಲ ಅಂದ್ರೆ ನೆನ್ನೆಸ್ಲೆ ನಾನು ಬೈತಿದ್ದೆ, ಹಿಂಗ್ ಯಾಕೆ ಕಳ್ತನ ಮಾಡ್ಕೊಂಡ್ ಬತ್ತೀಯ ಅಂತಾನ. ನೋಡಮ್ಮ ಮಂಗಿ, ನಿಮ್ಮ ಅತ್ತೆ ನಿನ್ ಗಂಡನ ಬಗ್ಗೆ ಒಂದಿಟ್ಟು ಹುಷಾರಾಗಿರು. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸು. ನೀನೇ ಸರಿ ಅವ್ರಿಗೆ, ಅವ್ರಿಬ್ರಿಗೂ ಬುದ್ಧಿ ಕಲ್ಸಕ್ಕೆ. ಗೊತ್ತಾಯ್ತಾ? ನೀನು ಹಿಂಗೆ ಮೆತ್ತಗಿರ್ಬೇಡ, ಒಂದಿಟ್ಟು ಜೋರಾಗು. ಹಂಗ ಇಂಥವೇನಾದ್ರೂ ಕೆಲಸ ಮಾಡ್ಕೊಂಡ್ ಬಂದಾಗ ಸರಿಯಾಗಿ ಮಕ್ಕೂಗಿ ಹೇಳ್ತೀನಿ, ಮುದ್ದೆ ಮಾಡಿಕ್ಬೇಡ. ಒಟ್ಟಸ್ಕೊಂಡು ಸಾಯ್ಲಿ, ಅವಾಗ ಗೊತ್ತಾಗುತ್ತೆ ಅವ್ರಿಗೆ. ಸರಿ ಕಣಕ, ಇನ್ಮೇಲೆ ಹಿಂಗೇನಾರ ಮಾಡ್ಕೊಂಬಂದ್ರೆ ನಾನು ಅವ್ರು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ತಗ. ನೀನೇನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಬಾ ಮಂತಾಗ ಇದ್ದಾರೆ ಕೇಳುವಂತೆ. ಸರಿ ನಡಿ ಮಂಗಿ, ನೀನೊಂದಿಟ್ಟು ಜೋರಾಗಬೇಕು, ಗೊತ್ತಾಯ್ತಾ? ಆ ಸಾಕಮ್ಮ ಮತ್ತೆ ಸಾಕಮ್ಮನ ಗಂಡಿಗೆ ಆ ಗಂಗಿನೂ ಅಷ್ಟೇನೆ ಬಂದಾಗ
ಸರಿಯಾಗಿ ಮಕ್ಕೋಗ್ದು ಅವರು ಹಿಂಗೇನೆ ಕುಡ್ದು ಅಲ್ಲಿ ಇಲ್ಲಿ ಬಿದ್ದು ಅವ್ರ ಹತ್ರನ ಬೈಸ್ಕೊಂಡು ಅವ್ರ ಮನೆ ಇವ್ರ ಮನೆ ಮುದ್ದೆ ತಂದು ತಿಂತಿದ್ರು. ಈಗ ನೋಡು ಹೆಂಗ್ ಬುದ್ಧಿ ಬಂದೈತಿ ಮಗುಗೂ ಅತ್ತಿಗೂನು. ನೀನು ಗಂಗೆ ಹಂಗೆ ಜೋರಾಗ್ಬೇಕು, ಗೊತ್ತಾಯ್ತಾ? ಸರಿ ಅಕ್ಕ, ಇನ್ಮೇಲೆ ಗೊತ್ತಾಯ್ತು. ಈಗ ನನಗೆ ಅವ್ರ ಬಗ್ಗೆ ಗೊತ್ತಿರ್ಲಿಲ್ಲ, ಇನ್ನೇನ್ ಮಾಡೋದು, ನನಗೂ ಯಾರು ಇರ್ಲಿಲ್ಲ ಅಂತಾನ ಮದ್ವೆ ಆದೆ. ನಾನೇ ಬುದ್ಧಿ ಕಲಿಸ್ತೀನಿ ಬಿಡ್ರಿ ಇನ್ಮೇಲೆ. ಗೊತ್ತಾಯ್ತಲ್ಲ ಅವ್ರ ಬುದ್ಧಿ ಏನು ಅಂತಾನ. ಸರಿ ನಡಿ ನಡಿ. ಹೆಂಗ ಕಳ್ತನ ಮಾಡ್ಕೊಂಬಂದ್ ಸರಿಯಾಗಿ ಸಿಗಾಕೊಂಡಿದ್ಯಾ? ನಿನ್ನ ಹೆಂಡ್ತಿನೇ ಸರಿ, ನಿನಗೆ ಇನ್ಮೇಲೆ ಬುದ್ಧಿ ಕಲಿಸ್ತಾಳೆ ನೋಡು ಹೆಂಗ್ ಕಲಿಸ್ತಾಳೆ ಅಂತಾನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.